ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೂಪ, ಯಾಕೆ ಅಳ್ತಿದೀಯಾ? ಏನಜ್ಜಿ ನೀವು ವಿಷಯ ಗೊತ್ತಿದ್ದು ಕೇಳ್ತಿದ್ದೀರಲ್ಲ. ಈ ಮನೇಲಿ ನಡೆದಿರೋದನ್ನ ನೆನ್ಸ್ಕೊಂಡ್ರೆ ಇಲ್ಲ ಮೇಡಮ್, ಜಪ್ಪ ಅಂದ್ರೆ ಈ ಮನೆಗೆ ಬರಲ್ಲ ಅನ್ಸುತ್ತೆ. ಬಿಡ್ತು ಅಪಶಕ್ನ ಮಾತಾಡ್ಬೇಡ. ಅವ್ರು 3 ಜನನು ಹೋಗಿಲ್ವಾ ಕರ್ಕೊಂಡ್ ಬರಕ್ಕೆ? ಲೀಲಾ ಬಂದೇ ಬರ್ತಾಳೆ. ಈ ಮಾತನ್ನ 100% ನಂಬಿಕೆಯಿಂದ ಹೇಳ್ತಿದ್ದೀರಾ? ಇಲ್ಲ, ಆದರೆ ಹಾಗೆ ಅಂದ್ಕೊಳ್ಳಿ. ನೀವು ಅಂದ್ಕೊಂಡ ಹಾಗೆ ಆಗತ್ತೆ ಅಂತ ದುರ್ಗಾ, ಲಕ್ಷ್ಮಿ ಸರು 3 ಜನ ಹೇಳೋಗಿದ್ದಾರೆ. ನಾನು ಅನ್ಕೋತೀನಿ ಆಗ್ಲಿ. ಯಾವುದೋ ಮೆಸೇಜು ಅಮ್ಮಂದು. ರೂಪ ಮದುವೆ ಯಾವಾಗ ಇಟ್ಕೋಬೇಕು ಅಂತ ಹೇಳಿಬಿಡು, ಬೇಗ ಇಟ್ಕೊಂಡ್ರೆ ಒಳ್ಳೇದು, ಇಲ್ಲ ಅಂದರೆ ಮುಂದೆ ಒಳ್ಳೆ ಮುಹೂರ್ತಗಳಿರಲ್ಲ ಅಂತ ಪುರೋಹಿತರು ಹೇಳಿದ್ದಾರೆ. ಅಜ್ಜಿ ನೋಡಿ, ನನ್ನ ಸೊಸೆ ಇನ್ನೂ ಬಂದಿಲ್ವಲ್ಲ, ನಾವು ಟೆನ್ಷನಲ್ಲಿ ನಾನಿದ್ರೆ ನಿನಗೆ ನಿನ್ನ ಮದುವೆ ಯೋಚನೆನಾ? ಹೋಗ್ಯಾ? ಅಯ್ಯೋ ಅಜ್ಜಿ, ಈ ಮನೇಲಾಗೋ ಪ್ರತಿ ಕೆಲಸನೂ ಲೀಲಾ ಮೇಡಮ್ ಜೊತೆಗೇ ಲಿಂಕ್ ಆಗಿರುತ್ತೆ. ಅದಕ್ಕೆ ಕೇಳ್ತಿದ್ದೀನಿ. ಈಗ ನನ್ನ ಮದುವೆ ಬೇಗ ಇಟ್ಕೊಬೋದು, ಆದರೆ ನನ್ನ ಕುತ್ತಿಗೆಗೆ ಬೀಳೋ ತಾಳಿನ ಲೀಲಾ ಮೇಡಮ್ ಮುಟ್ಟಿನೇ ಆಶೀರ್ವಾದ ಮಾಡ್ಬೇಕು ಅನ್ನೋದೇ ನನ್ನ ಆಸೆ ಅಜ್ಜಿ. ಅಯ್ಯೋ ನನ್ನ ಚಿನ್ನ, ಎಂತ ಮಾತು ಹೇಳಿದೆಯೇ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆಯಲ್ಲ ಅಜ್ಜಿ. ಏನು? ಮದುವೆ ಫಿಕ್ಸ್ ಆದ್ಮೇಲೂ ಲೀಲಾ ಮೇಡಮ್ ಮನೆಗೆ ಬಂದಿಲ್ಲ ಅಂದರೆ ಆ ಪ್ರಾರ್ಥನಾ ನನ್ನ ತಾಳಿ ಮುಟ್ತಾಳೆ. ಆಗ ಮದುವೆ ಮಾತ್ರ ಅಲ್ಲ ಅಜ್ಜಿ, ನಮ್ಮ ಸಂಸಾರನೂ ಎಕ್ಕುಟ್ಟು ಹೋಗಲ್ವಾ? ಕಣೆ, ಈ ಕೆಟ್ಟ ಬುದ್ಧಿ ಮಾಡೋರಿಗೆ ದರಿದ್ರನೂ ಜಾಸ್ತಿ ಇರುತ್ತೆ. ಈ ಪ್ರಾರ್ಥನಾ ಒಂದು ಪಿಶಾಚಿ, ಏನಾದರೂ ಮಾಡಲೇಬೇಕು. ಪಿಶಾಚಿಗಳಿಗೆ ನಾವೇನು ಮಾಡೋಕ್ಕಾಗುತ್ತೆ ಅಜ್ಜಿ? ಆ ದೇವತೆಗಳೇ ಮಾಡಬೇಕು. ಅದು ನಮ್ಮ ಲೀಲಾ ಮೇಡಮಿಂದನೇ ಸಾಧ್ಯ. ಈ ಮದುವೆ ಫಿಕ್ಸ್ ಆಗಿದೆ ಅಂದರೆ ಲೀಲಾ ಮೇಡಮ್ ಮನೆಗೆ ವಾಪಸ್ ಬಂದರೂ ಬರ್ಬೋದು. ಆಹಾ, ಎಂಥ ಮಾತು ಹೇಳಿದ್ಯೆ. ನಿನ್ನ ಮದುವೆ ನೆಪದಲ್ಲಿ ಲೀಲಾ ವಾಪಸ್ ಈ ಮನೆಗೆ ಬರ್ತಾಳೆ ಅಂತಂದರೆ ನಾನೇ ರಾಮ್ ಜೊತೆ ಮಾತಾಡಿ ನಿನ್ನ ಮದುವೆ ಡೇಟ್ ಫಿಕ್ಸ್ ಮಾಡಿಸ್ತೀನಿ. ಯೋಚನೆ ಮಾಡಬೇಡ. ನೋಡ, ಇಲ್ಲಿ ಕೂತ್ಕೋ. ಸುಮ್ಮನೆ ಕೂತಿರ್ಬೇಡ, ಕನಸು ಕಾಣ್ತಾ ಇರೋ. 1 ನಿಮಿಷ ಹೋಗಿ ಬಂದ್ಬಿಡ್ತೀನಿ. ಅಯ್ಯೋ ದೇವ್ರೆ, ನನ್ನ ಮದುವೆ ಆಗ್ಬೇಕಂದ್ರೆ ಲೀಲಾ ಮೇಡಮ್ ಬರಬೇಕು. ಲೀಲಾ ಮೇಡಮ್ ಪ್ಲೀಸ್ ಬೇಗ ಬನ್ನಿ. ಅವ್ರು ತಗೊಂಡಿರೋ ನಿರ್ಧಾರ ತಪ್ಪು ಅಂತ ಅವ್ರನ್ನ ತಡಿತಾ ಇದ್ದೆ. ಈ ತರ ನಿಂತ್ಕೊಂಡು ಆಟ ನೋಡ್ತಿರ್ಲಿಲ್ಲ. ದೋಸೆ ಹಾಕಬೇಕು ಅಂದರೆ ಕಾವಲಿಗೆ ಬೆಂಕಿ ಇಡಬೇಕು. ದೋಸೆ ಹಾಕೋಕ್ಕೂ ಮುಂಚೆ ಕಾವಲಿ ಮೇಲೆ ನೀರು ಚಿಮುಕಿಸ್ಬೇಕು. ಆ ಕೆಲಸನ ಇವಾಗ ಮಾಡೋಣ. ಅಭಿ, ನನ್ನ ಮೇಲೆ ಕೋಪನಾ? ಅರೆ, ನನ್ನ ನಂತರ ಹೀಗೆಲ್ಲ ಮಾತಾಡೋಳಲ್ಲ, ಯಾಕೆ ಹೀಗೆ ಮಾತಾಡಿದ್ಲು ಅಂತ ಯೋಚನೆ ಮಾಡ್ತಿದ್ಯಾ? ನನಗೆ ಗೊತ್ತು ಅಭಿ, 100% ನೀನು ಹಾಗೆ ಯೋಚನೆ ಮಾಡ್ತಿರ್ತೀಯ ಅಂತ. ಯಾಕೆ ಹೇಳು? ನಾನು ನಿನ್ನ ಮನಸ್ಸಲ್ಲಿದ್ದೀನಿ. ಅಲ್ಲಿ ಏನೇ ನಡೆದ್ರೂ ನನಗೆ ಚೆನ್ನಾಗಿ ಗೊತ್ತಾಗುತ್ತೆ. ಅರೆ, ಇವಳೇನು ನನ್ನ ಮನಸ್ಸಲ್ಲಿದ್ದೀನಿ ಅಂತ ಹೇಳ್ತಾಳೆ, ನನ್ನ ಮನಸ್ಸು ಯಾಕೆ ಇಷ್ಟೊಂದು ನೋಯಿಸ್ತಾಳೆ ಅಂತ ಯೋಚನೆ ಮಾಡ್ತಿದ್ಯಾ? ಆದರೆ ಏನು ಮಾಡಲಿ, ನಾನು ಆ ಟೈಮಲ್ಲಿ ನಿನ್ನನ್ನು ಕೇಳಬಾರ್ದು ಪ್ರಶ್ನೆ ಎಲ್ಲ ಕೇಳ್ಬಿಟ್ಟೆ, ಆಡಬಾರ್ದು ಮಾತೆಲ್ಲ ಆಡ್ಬಿಟ್ಟೆ. ಆ ಟೈಮ್ಗೆ ನನಗೇನು ರಿಯಾಕ್ಟ್ ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಆಮೇಲೆ ನಾನು ಕೂತ್ಕೊಂಡು ಯೋಚನೆ ಮಾಡಿದೆ, ನಾನು ನಡ್ಕೊಂಡಿದ್ದು ತಪ್ಪು ಅಂತ ಅನ್ನಿಸ್ತು. ಅದಕ್ಕೆ ಸಾರಿ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಐ ಆಮ್ ರಿಯಲಿ ಸಾರಿ ಅಭಿ. ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತಾರೆ. ಮಾತಾಡೋಕ್ಕೆ ಮುಂಚೆ ಅದು ನಮ್ಮ ಕಂಟ್ರೋಲಲ್ಲಿರುತ್ತೆ, ಮಾತಾಡಿದ ಮೇಲೆ ನಾವು ಅದ್ರ ಕಂಟ್ರೋಲಲ್ಲಿ ಇರ್ತೀವಿ ಅನ್ನೋದನ್ನು ಮರಿಬಾರ್ದು ಅಂತ. ನಿಜ ಅಭಿ,
ನೀನು ಹೇಳ್ತಿರೋದು ಸತ್ಯ. ಆದರೆ ಈ ಮನೆಯಲ್ಲಿ ಏನೇನೋ ನಡೆದೋಯ್ತು, ಅಂದ್ಕೊಳ್ದೇ ಇರೋದೆಲ್ಲ ಆಗೋಯ್ತು. ಅದನ್ನೆಲ್ಲ ನೋಡಿ ನೋಡಿ ನನ್ನ ಮನಸ್ಸು ತುಂಬಾ ಡಿಸ್ಟರ್ಬ್ ಆಗೋಗಿತ್ತು. ನಾನು ಮನುಷ್ಯಲಲ್ವಾ ಅಭಿ, ನಿನ್ನ ಪಾಲಿಗೆ ನಾನು ನಿನ್ನ ಪ್ರೇಮ ದೇವತೆನೇ ಇರ್ಬೋದು, ಆದರೆ ನನಗೂ ಅಂತ ಒಂದು ಮನಸ್ಸಿದೆ ಅಲ್ವಾ. ಅದಕ್ಕೆ ಏನೇನೋ ಮಾತಾಡ್ಬಿಟ್ಟೆ. ಪ್ಲೀಸ್ ನೀನು ಅದನ್ನೆಲ್ಲ ಮನಸ್ಸಿಗೆ ಹಾಕ್ಕೋಬೇಡ. ನೋಡು, ಇನ್ಮೇಲೆ ನಾವು ಹೀಗಿರೋದು ಬೇಡ. ಮೊದಲಿದ್ವಲ್ಲ, ನಮ್ಮ ಪಾಡಿಗೆ ನಾವು ಖುಷಿಯಾಗಿ ಯಾರ ಸುದ್ದಿಗೂ ಹೋಗದೆ ನಮ್ಮ ಪ್ರೀತಿಲಿ ನಾವು ಮುಳುಗೋಗಿದ್ವಲ್ಲ, ಹಾಗೆ. ಬೇಕಿದ್ರೆ ನೀನು ಕಾಲೇಜಲ್ಲಿ ಬಂದು ನನಗೆ ಇರಿಟೇಟ್ ಮಾಡ್ತಾ ಲವ್ ಫೀಲಿಂಗ್ ತೋರಿಸ್ತಿದ್ಯಲ್ಲ, ಹಾಗೆ ಬೇಕಾದರೂ ಇರ್ಬೋದು. ದಟ್ಸ್ ಯುವರ್ ಚಾಯ್ಸ್. ಆದರೆ ನಾವು ಇವಾಗಿರೋ ಹಾಗೆ ದೂರ ದೂರ ಇರೋದು ಬೇಡ ಅಭಿ. ಯಾಕೆ ನಿನ್ಗನ್ಸಲ್ವಾ ನಾವು ಮೊದಲಿನ ಹಾಗೆ ಇರಬೇಕು ಅಂತ? ಆದರೆ ಮನೇಲಿ ಇಷ್ಟೆಲ್ಲ ನಡೆದಿದ್ದಿಲ್ಲ, ಅದರ ಬಗ್ಗೆ ಗಮನ ಹೋಗ್ತಾ ಇಲ್ಲ. ಬರುತ್ತೆ ಅಭಿ, ಖಂಡಿತ ಬರುತ್ತೆ. ಅದು ಬಂದೇ ಬರಬೇಕು. ಅದು ಬರಬೇಕು ಅಂದರೆ ನಾವೊಂದು ಕೆಲಸ ಮಾಡಬೇಕು. ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಏನದು? ನಾನು ನೀನು ಮೊದಲಿನ ಹಾಗೆ ಚೆನ್ನಾಗಿರ್ಬೇಕು ಅಂದರೆ ನೀನು ನನ್ನನ್ನು ಮದುವೆ ಆಗಬೇಕು. ನೀನು ನಿನ್ನ ಕೈಯಾರೆ ನನಗೆ ತಾಳಿ ಕಟ್ಟಬೇಕು. ನೋ ನೋ. ಹೇಗಾದರೂ ಈ ಮಾತು ಕೇಳ್ತೀಯ ಅಂತರ ನೀನು? ಮನೇಲಿ ಇಷ್ಟೆಲ್ಲ ನಡೆದಿದೆ, ಎಲ್ಲರೂ ಡಿಸ್ಟರ್ಬ್ ಆಗಿದ್ದಾರೆ. ಈ ಟೈಮಲ್ಲಿ ಶುಭ ಕಾರ್ಯನ ನಾನು ಇದಕ್ಕೆ ಒಪ್ಪಲ್ಲ. ಯಾಕಭಿ? ನಾವಿಬ್ರು ಗಂಡ ಹೆಂಡ್ತಿ ತಾನೆ, ಮತ್ತೆ ನೀನು ಯಾಕೆ ನನಗೆ ತಾಳಿ ಕಟ್ಟಬಾರ್ದು? ನಾನು ನೀನು ಗಂಡ ಹೆಂಡತಿ ಅಂತ ನಾನು ಒಪ್ಕೊಂಡಾಗಿದೆ ತಾನೆ, ಮತ್ತೆ ಯಾಕೆ ತಾಳಿ ಕಟ್ಟಬೇಕು ಅಂತ? ಅಭಿ ಪ್ಲೀಸ್, ನೀನು ನನ್ನನ್ನು ಪ್ಯಾಲೇಸ್ ಗ್ರೌಂಡಲ್ಲೋ ಅಥವಾ ಫಾರಿನ್ ಡೆಸ್ಟಿನೇಷನಲ್ಲೋ ಮದುವೆ ಮಾಡ್ಕೊ ಅಂತ ಕೇಳ್ತಾ ಇಲ್ಲ. ಯಾವುದಾದ್ರೂ ಒಂದು ಪುಟ್ಟ ದೇವಸ್ಥಾನದಲ್ಲಿ ಮಾಡ್ಕೊ ಅಂತ ಕೇಳ್ತಾ ಇದ್ದೀನಿ. ನನಗಷ್ಟೇ ಸಾಕು. ಇಲ್ಲ ಅಂದ್ರ ಇನ್ನೊಂದ್ಸತಿ ಈ ಮನೇಲಿ ಮರುಮಂಗಲ್ಯ ಧಾರಣೆ ಬಗ್ಗೆ ಮಾತಾಡ್ಬೇಡ. ನನಗದಿಷ್ಟ ಆಗಲ್ಲ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಓಹೋ, ಸಾವು ನೋವಿಲ್ಲದೆ ಈಸಿಯಾಗಿ ನನ್ನ ಕೆಲಸ ಮುಗಿಸ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಆದರೆ ನೀನು ನಾನು ತಾಳಿ ಕಟ್ಟಲ್ಲ ಅಂತ ಹೇಳ್ತಿದ್ಯಾ? ಆ ಮಾತೆ ಎತ್ತಬೇಡ ಅಂತ ಹೇಳ್ತಿದ್ಯಾ? ಎತ್ತಲ್ಲ, ಮಾತೆ ಎತ್ತಲ್ಲ. ಆದರೆ ನಿನ್ನನ್ನೇ ಎತ್ತುತ್ತೇನೆ. ಇನ್ನು ನಿನ್ನನ್ನು ಮುಗಿಸ್ದೆ ಬೇರೆ ದಾರಿನೇ ಇಲ್ಲ. ಇನ್ನು ನಿನ್ನ ಗುಳಿಗಾಲ ಇಲ್ಲ ಕಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.